Today's topic is conservation of linear momentum. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟಮ್ ಅಂದರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ಟೇಟ್ಮೆಂಟ್: ವೆನ್ ನೋ ಎಕ್ಸ್ಟರ್ನಲ್ ಫೋರ್ಸ್, ಯಾವುದೇ ಕಾರಣಕ್ಕೂ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ದಂಗೆ, ವೆನ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಸಿಸ್ಟಮ್ ಆಫ್ ದಿ ಪಾರ್ಟಿಕಲ್, ಒಂದು ಸಿಸ್ಟಮಲ್ಲಿರೋ ಒಂದು ಪಾರ್ಟಿಕಲ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ದಂಗೆ, ದೆನ್ ದ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಟೋಟಲ್ ಎಲ್ಲ ಲೀನಿಯರ್ ಮೊಮೆಂಟಮಿನ ಸಿಸ್ಟಮು ರಿಮೈನ್ಸ್ ಕಾನ್ಸ್ಟೆಂಟ್. ಅಕಾರ್ಡಿಂಗ್ ಟು ದಿ ನ್ಯೂಟನ್ಸ್ ಲಾ, ಸೆಕೆಂಡ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನಿನ ಪ್ರಕಾರ ಎಫ್ ಈಸ್ ಈಕ್ವಲ್ ಟು ಡಿ ಪಿ ಬೈ ಅಂದರೆ ಏನು ಅಂತ ಹೇಳ್ಬಿಟ್ಟು ಓದ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಓಕೆ, ಎಫ್ ಈಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ. ದೆನ್ ನೆಕ್ಸ್ಟ್, ಇಫ್ ಎಫ್ ಈಸ್ ಈಕ್ವಲ್ ಝೀರೋ, ಎಫ್ ವ್ಯಾಲ್ಯೂ ಝೀರೋ ಆಯಿತು ಅಂದರೆ ದೆನ್ ಡಿ ಪಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಝೀರೋ, ಆರ್ ಪಿ ಈಸ್ ಈಕ್ವಲ್ ಟು ಡಿ ಕಾನ್ಸ್ಟೆಂಟ್. ಒಂದು ಕಾನ್ಸ್ಟೆಂಟ್ ಅಂತ ಸಿಸ್ಟಮ್ ಮೂವಿಂಗ್ ಇನ್ ಎ ಪಾರ್ಟಿಕಲ್ ಕನ್ಸಿಡರ್ಡ್ ಎ ಸಿಸ್ಟಮ್. ಒಂದು ಸಿಸ್ಟಮ್ ಅನ್ನ ತಗೊಂಡಿದ್ದೀವಿ, ಮೂವಿಂಗ್ ಇನ್ ಎ ಪಾರ್ಟಿಕಲ್ಸ್, ಅದರೊಳಗಡೆ ಮೂವ್ ಆಗ್ತಾ ಇದೆ ಪಾರ್ಟಿಕಲ್ಸಸ್ಸು. ಲೆಟ್ ಪಿ ವೆಕ್ಟಾರ್ P2 ವೆಕ್ಟಾರ್ P3 ವೆಕ್ಟಾರ್ ಅಪ್ ಟು ಸ್ಪ್ಯಾನ್ Pn ವೆಕ್ಟಾರ್ ಬಿ ದಿ ಲೀನಿಯರ್ ಮೂಮೆಂಟಮ್. ಅದನ್ನು ನಾವು ಲೀನಿಯರ್ ಮೂಮೆಂಟಮ್ ಅಂತ ಕರಿತೀವಿ. P1 P2 ಅಪ್ ಟು ಸ್ಪ್ಯಾನ್ Pn ಅನ್ನ ಲೀನಿಯರ್ ಮೂಮೆಂಟಮ್ ಅಂತ ಕರಿತೀವಿ. ಓಕೆ, ಲೀನಿಯರ್ ಮೂಮೆಂಟಮ್ ಆಫ್ ದಿ ವೇರಿಯಸ್ ಪಾರ್ಟಿಕಲ್, ಬೇರೆ ಬೇರೆ ಪಾರ್ಟಿಕಲ್ಸಿನ ಲೀನಿಯರ್ ಮೂಮೆಂಟಮ್ ಆಫ್ ದಿ ಸಿಸ್ಟಮ್ ರಿಮೈನ್ ರೆಸ್ಪೆಕ್ಟಿವ್ಲಿ. ಸಿಸ್ಟಮ್, ಒಂದು ಸಿಸ್ಟಮ್ ಅಲ್ಲಿ ರೆಸ್ಪೆಕ್ಟಿವ್ಲಿ, ಓಕೆ, ರೆಸ್ಪೆಕ್ಟಿವ್ಲಿ therefore total momentum of the system is given by, total momentum of the system ಕೊಟ್ಟಿದ್ದಾರೆ ನಮಗೆ. ಯಾವುದು? P is equal to P1 plus P2 plus P3 up to span Pn ಅಂತ ಕೊಟ್ಟಿದ್ದಾರೆ ಅವರೇ. ಓಕೆ, up to span Pn. then next, if F external force, it means F means force, external force be the ಫೋರ್ಸ್ ಆಕ್ಟಿಂಗ್ ಆನ್ ದಿ ಸಿಸ್ಟಮ್, ಒಂದು ಫೋರ್ಸು ಸಿಸ್ಟಮ್ ಮೇಲೆ ಆಕ್ಟ್ ಆಗ್ತಾ ಇದೆ ಅಂತ ಅರ್ಥ. ದೆನ್ ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ. ಎಫ್ ಇಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ ಇಂಟ್ ಈಸ್ ಅ ಸೆಕೆಂಡ್ ನ್ಯೂಟನ್ ಸೆಕೆಂಡ್ ಲಾ. ಅದರ ಪ್ರಕಾರ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತಿರೋದು. ಸೊ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ಸ್ ಟು ಡಿ ಪಿ ಬೈ ಡಿ ಟಿ. ನಾವು ಇದೆ ಹಿಂದೆ ಇದರಲ್ಲಿ ಪಿ ಇಸ್ ಈಕ್ವಲ್ ಟು, ಓಕೆ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರೋದು P is equal to P1, P2, P3 ಅಪ್ ಟು ಸ್ಪ್ಯಾನ್ Pn ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, P ಇರೋ ಜಾಗದಲ್ಲಿ P1, P2, P3, Pn ವರೆಗೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಇಟ್ಸ್ P1, P2 ಅಪ್ ಟು ಸ್ಪ್ಯಾನ್ Pn ವರೆಗೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ದೆನ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ತಗೊಂಡ್ರೆ, ಇಫ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು ಝೀರೋ, ದೆನ್ d of dt into P1, P2, P3 up to span Pn is equal to 0 ಆಗಿರುತ್ತೆ. Pn is equal to 0. Then next, this whole thing will be P1 plus P2 plus P3 up to span Pn is equal to constant. Constant means ನಮಗೆ ಗೊತ್ತಿದೆ 0. It is a constant means 0 ಆಗಿರುತ್ತೆ. ಓಕೆನಾ? Then which is the principle of conservation of linear momentum? ಇದನ್ನ ನಾವು principle of conservation of linear momentum ಅಂತ ಕರಿತೀವಿ ನಾವು. ಓಕೆನಾ? Thank you for watching my video and like, share, comment, subscribe to Sindhu Achar YouTube.